ಕಲಬುರಗಿ, ಬೀದರ್, ರಾಯಚೂರು ಸೇರಿದಂತೆ ರಾಜ್ಯಾದ್ಯಂತ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ ಮುಷ್ಟಿಯಿಂದ ಬಡವರ ಹಿತರಕ್ಷಣೆ ಕಾಪಾಡಲು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳನ್ನು ಸ್ವತಂತ್ರಗೊಳಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಹಿಂತಿರುಗಿಸಬೇಕು ಎಂದು ಜಾಗೃತಿ ಜನವೇದಿಕೆಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಮಹೇಶ್ ಕುಲಕರ್ಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ, ಬೀದರ್, ರಾಯಚೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಯಾದ ಬೆನ್ನಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ತನ್ನ ವ್ಯಾಪ್ತಿಗೆ ಒಳಪಡಿಸಿಕೊಂಡಿದೆ. ನಿಯಮದ ಅನುಸಾರವಾಗಿ ಕಾಲೇಜು ಸ್ಥಾಪನೆ 5ನೇ ವರ್ಷ ಬಳಿಕ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳನ್ನು ಮುಕ್ತಾಯಗೊಳಿಸಬೇಕು. ಆದರೆ ಮುಕ್ತಾಯಗೊಳಿಸದ ಕಾರಣಕ್ಕಾಗಿ ಬಡವರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಪ್ರಾಥಮಿಕ ಹಾಗೂ 2ನೇ ಹಂತದ ತುರ್ತು ಚಿಕಿತ್ಸೆಗಳು ಲಭಿಸದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ರಾಜ್ಯಾದ್ಯಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಮೀನು ತನ್ನ ಸುಪರ್ದಿಗೆ ಪಡೆದು ವೈದ್ಯಕೀಯ ಶಿಕ್ಷಣ ಇಲಾಖೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ನಿರ್ಮಿಸಿದೆ. ಮೇಲಾಗಿ ಜಿಲ್ಲಾ ಆಸ್ಪತ್ರೆಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದೆ. ಇದರ ಜೊತೆಗೆ ಆರೋಗ್ಯ ಇಲಾಖೆಯ ಜಿಲ್ಲಾ ಆಸ್ಪತ್ರೆ ವೈದ್ಯರು, ವೈದ್ಯಕೀಯೇತರ ಸಿಬ್ಬಂದಿ ವೇತನವನ್ನು ಸಹ ವೈದ್ಯಕೀಯ ಶಿಕ್ಷಣ ಇಲಾಖೆ ನೀಡುವ ಪದ್ಧತಿ ರೂಢಿಗೆ ತಂದಿರುವುದರಿಂದ ವೈದ್ಯರು ಮುಜುಗರ ಅನುಭವಿಸುವಂತಾಗಿದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆರ್ಟಿಕಲ್ 371J ಅಡಿಯೊಳಗೆ ವಿಶೇಷ ಸ್ಥಾನಮಾನದ ಕಾರಣಕ್ಕಾಗಿ ನಮಗೆ ಜಯದೇವ ಹಾಸ್ಪಿಟ್ಲಿಗೆ ನಿರ್ಮಾಣ ಆಗಿದೆ. ಸುಮಾರು 262 ಕೋಟಿ ಪ್ಲಸ್ ಅಮೌಂಟಿಂದ ನಾಳೆ ಆ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭ ಇದೆ. ಹೀಗಾಗಿ ನಾನು ಮೊದಲು ನಮ್ಮ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ರಾಜ್ಯಸಭಾ ಸದಸ್ಯರು ಮತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿ ಅವರಿಗೆ ಮೊದಲು ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ನಮ್ಮ ವೇದಿಕೆ ವತಿಯಿಂದ ಸಲ್ಲಿಸ್ತಾ ಇದ್ದೀನಿ. ಈಗ ಪ್ರಮುಖವಾದ ಒಂದು ಅಂಶಕ್ಕೆ ಬರೋದಾದರೆ, ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಿಂದ ಪ್ರತಿ ಜಿಲ್ಲೆಯಲ್ಲಿ ಅಂದ್ರೂ ಈಗ 19 ಜಿಲ್ಲೆಗಳಲ್ಲಿ ಇದೆ. ಈಗ ಏನಂದರೆ ಆಯಾ ಜಿಲ್ಲೆಯ ಹೆಸರಲ್ಲಿ ಒಂದು, ಸಪೋಸ್ ಈಗ ನಮ್ಮ ಗುಲ್ಬರ್ಗ ಅಂದರೆ ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ, ಜಿಮ್ಸು. ಗದಗ ಆದ್ರೂ ಅವ್ರಿಗೂ ಜಿಮ್ಸ್ ಅಂತ ಕರೀತಾರೆ. ರಾಯಚೂರಲ್ಲಿ ರಿಮ್ಸು, ಬೀದರಲ್ಲಿ ಬಿಮ್ಸು, ಈ ರೀತಿ ಆಯಾ ಇದರಲ್ಲಿ ಇದೆ. ಇದು ಸಂತೋಷನೇ, ನಮ್ಗೆ ಅದ್ರ ಬಗ್ಗೆ ಯಾವುದೂ ತಕರಾರಿಲ್ಲ. ಯಾಕಂದರೆ ಮಾನ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀ ಶರಣಪ್ರಕಾಶ್ ಪಾಟೀಲ್ ಜಿ ಅವರು ಜನಪರವಾದ ಒಬ್ಬ ನಾಯಕರಾಗಿರೋದರಿಂದ ಹಾಸ್ಪಿಟ್ಲ್ಗಳನ್ನು, ಅತ್ಯಾಧುನಿಕ ಆಸ್ಪತ್ರೆಗಳನ್ನು ನಮ್ಮಲ್ಲಿ ತರ್ತಾ ಇದ್ದಾರೆ ಅನ್ನೋದು ಭಾಳ ಖುಷಿ ಇದೆ, ತಂದಿದ್ದಾರೆ. ಇಲ್ಲಿ ತಕರಾರು ಏನಿದೆ ಅಂತಂದರೆ, ನಾವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಭೂಮಿಯನ್ನು ಈ ಒಂದು ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ತಮ್ಮ ಸುಪರ್ದಿಗೆ ತೊಗೊಂಡಿದ್ದಾರೆ. 2016ರಲ್ಲೇ ತೊಗೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಾವು ಗುಲ್ಬರ್ಗಾದ ನಮ್ಮ ಜಿಮ್ಸ್ ಆವರಣ ಏನಿದೆ ಈಗ, ಅದು ಜಿಲ್ಲಾಸ್ಪತ್ರೆ ಆವರಣ. ಅದು ಆ ಆವರಣದಲ್ಲಿ 35 ಎಕರೆ ಪ್ರದೇಶ. ಅದು ಆ 35 ಎಕರೆ ಪ್ರದೇಶವನ್ನು ಇವರು ತಗೊಂಡು ಜಿಮ್ಸ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ರಾಯಚೂರಿನಲ್ಲಿ ಅದು ಸುಮಾರು ಆ ಭೂಮಿಯ ಇದು ಗೊತ್ತಿಲ್ಲ ಜಮೀನು ಎಷ್ಟಿದೆ ಅಂತ, ಅದರಲ್ಲಿ 10 ಎಕರೆಯನ್ನು ಇವರು ರಿಮ್ಸ್ ಅವರು ಕಟ್ಕೊಂಡಿದ್ದಾರೆ. ಅದರೊಳಗೆ ಇನ್ನೊಂದು 10 ಎಕರೆ ಒಳಗೆ ಕಾನೂನು ಕಾಲೇಜ್ ಅಂತಾಗಿದೆ, ಇಲ್ಲಿ ಸರ್ಕಾರಿ ಕಾನೂನು ಕಾಲೇಜು. ಇಲ್ಲಿ ಬಂದು 14 ಎಕರೆಯಲ್ಲಿ ಬೀದರ್ ಒಳಗೆ ಕಟ್ಕೊಂಡಿದ್ದಾರೆ. ಇದು ಹೇಗಿದೆ ಅಂದರೆ, ಇದು ಗೌರ್ಮೆಂಟ್ ಪಾಲಿಸಿ ಮ್ಯಾಟ್ರ್ ಆಗಿರೋದ್ರಿಂದ ಅದರಲ್ಲಿ ನಮ್ಮದೇನು ತಕರಾರು ಮಾಡಿದ್ರು ಏನೂ ನಡೆಯೋದಿಲ್ಲ. ಆದರೂ ಕೂಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸುಪರ್ದಿಯ ಜಿಲ್ಲಾಸ್ಪತ್ರೆಗಳಂತ ಏನಿರ್ತಾವೆ, ಸಾರ್ವಜನಿಕ ಆಸ್ಪತ್ರೆಗಳು, ಜಿಲ್ಲಾಸ್ಪತ್ರೆಗಳು, ಇವು ಬಡವರ ಪಾಲಿನ ಪ್ರಾಣವಾಯುಗಳಂತಲೇ ಇವಕ್ಕೆ ನಾವು ಕರೆಯೋದು. ಯಾರಿಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ಅಂತ ಹೋದ ತಕ್ಷಣ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಅಲ್ಲಿ ನಿಮಗೆ ಒಂದು OPD ಕಾರ್ಡ್ ತೊಗೊಂಡು ಅತ್ಯಂತ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ಕೊಡುವಂಥ ಪದ್ಧತಿ ಇದೆ, ಯಾವತ್ತಿಗೂ ಇತ್ತು. ಯಾವಾಗ ಜಿಲ್ಲಾಸ್ಪತ್ರೆಗಳನ್ನು ಈ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರು ಏನು ತೊಗೊಳಕ್ಕೆ ಶುರು ಮಾಡಿದ್ರು, ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಿಂದ ತಮ್ಮ ಸುಪರ್ದಿಗೆ ತೊಗೊಂಡ್ರು. ಹೇಗೆಂದರೆ, ಕಾನೂನಿದೆ, ಒಂದು ಮೆಡಿಕಲ್ ಕಾಲೇಜ್ ಅಂತ ಆಗಬೇಕಾದ್ರೆ ಆ ಮೆಡಿಕಲ್ ಕಾಲೇಜಿಗೆ ಅಟ್ಯಾಚ್ ಆಗಿ ಒಂದು ಹಾಸ್ಪಿಟಲ್ ಇರಬೇಕಂತ. ಸರ್ಕಾರಿ ಮೆಡಿಕಲ್ ಕಾಲೇಜೇ ಆಗಿರೋದ್ರಿಂದ ಅದಕ್ಕೆ ಏನು ಮಾಡಿದ್ರು, ಎಲ್ಲೆಲ್ಲಿ ಜಿಲ್ಲಾಸ್ಪತ್ರೆಗಳಿವೆ ಅವುಗಳನ್ನು ಇವ್ರೇನು ಮಾಡಿಕೊಂಡ್ರು, ನಾವು ತೊಗೊಂಡು ಅದನ್ನು ಯೂಸ್ ಮಾಡ್ಕೋತೀವಿ ಅಂತ. ಕಾನೂನು ಏನು ಹೇಳುತ್ತೆ, ನಿಯಮ ಏನು ಹೇಳುತ್ತಂದರೆ, 5 ವರ್ಷ ಮಾತ್ರ ನೀವು ಜಿಲ್ಲಾಸ್ಪತ್ರೆಗಳನ್ನು ನಿಮ್ಮ ಸುಪರ್ದಿಯಲ್ಲಿ ಇಟ್ಟುಕೊಂಡು ನಿಮ್ಮ
ಮೆಡಿಕಲ್ ಕಾಲೇಜಿನ ಆಶ್ರಯದಲ್ಲಿ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ಕೊಳ್ಳೋವರೆಗೂ ನೀವು ಇಟ್ಕೊಂಡಿದ್ದು, ಆಮೇಲೆ ಸರ್ಕಾರಿ ಆಸ್ಪತ್ರೆ ಜಿಲ್ಲಾಸ್ಪತ್ರೆಯನ್ನು ಮುಕ್ತಗೊಳಿಸ್ಬೇಕು, ನೀವು ಕೊಡಬೇಕು ಅವರಿಗೆ ಅಂತ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.